ಹನುಮಂತ ಈ ಒಂದು ಹೆಸರು ಕೇಳಿದ ಕೂಡಲೇ ನಮ್ಮ ಮನಸ್ಸಿನೊಳಗೆ ಹಲವು ಚಿತ್ರಗಳು ಮೂಡುತ್ತವೆ. ಆಕಾಶಕ್ಕೆ ಹಾರಬಲ್ಲ ಶೌರ್ಯ, ಪರ್ವತವನ್ನೇ ಎತ್ತುವ ಬಲ, ಒಂದೇ ಜಿಗಿತದಲ್ಲಿ ಸಮುದ್ರವನ್ನೇ ದಾಟಬಲ್ಲ ಸಾಮರ್ಥ್ಯ, ಶತ್ರುವಿನ ಹೃದಯವನ್ನೇ ನಡಗಿಸುವಂತಹ ಗರ್ಜನೆ. ಆದರೆ ಈ ಎಲ್ಲ ಶೌರ್ಯಗಳಿಗಿಂತಲೂ ಅವನ ಹೃದಯ ನಿರ್ಮಲತೆ, ಭಕ್ತಿಯ ಶಕ್ತಿ ಅವನ ನಿಜವಾದ ಪರಿಚಯ. ಇಂತಹ ಹನುಮಂತನ ಜೀವನದಲ್ಲಿ ಒಂದು ಪ್ರಶ್ನೆ ಶತಮಾನಗಳಿಂದಲೂ ಚರ್ಚೆಯ ವಿಷಯವಾಗಿದೆ. ಅದೇನಂದ್ರೆ, ಹನುಮಂತ ನಿಜವಾಗಿಯೂ ಬ್ರಹ್ಮಚಾರಿ ಆಗಿದ್ನ? ಅವನಿಗೆ ಮದುವೆ ಆಗಿತ್ತ? ಅವನಿಗೂ ಮಕ್ಕಳಿದ್ರ? ಕೆಲವರು ಹೌದು ಅಂತಾರೆ, ಕೆಲವರು ಇಲ್ಲ ಅಂತ ವಾದ ಮಾಡ್ತಾರೆ. ಪುರಾಣಗಳಲ್ಲಿ, ಜನಪದ ಕಥೆಗಳಲ್ಲಿ ಬೇರೆ ಬೇರೆ ಉತ್ತರಗಳಿವೆ. ಈ ವಿಡಿಯೋದಲ್ಲಿ ಹನುಮಂತ ಬ್ರಹ್ಮಚಾರಿ ಹೌದಾ ಇಲ್ವಾ, ಅವನಿಗೆ ಮದುವೆ ಆಗಿತ್ತಾ, ಮಕ್ಕಳು ಇದ್ರ ಅಂತ ಪೌರಾಣಿಕ ಗ್ರಂಥಗಳು, ಪ್ರಾದೇಶಿಕ ಕಥೆಗಳು ಮತ್ತು ಆಧ್ಯಾತ್ಮಿಕ ತತ್ವಗಳ ಆಧಾರಗಳ ಮೇಲೆ ತಿಳಿತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಿಮಗೂ ಹನುಮಂತನ ಬ್ರಹ್ಮಚರ್ಯದ ಬಗ್ಗೆ ಪ್ರಶ್ನೆಗಳಿದ್ರೆ ನಿಮಗೆ ಖಂಡಿತ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಇದು ಕೇವಲ ಇತಿಹಾಸ ಹುಡುಕೋ ಕೆಲಸ ಅಲ್ಲ, ಇದು ಭಕ್ತಿಯ ಮೂಲವನ್ನು ಅರ್ಥ ಮಾಡಿಕೊಳ್ಳೋ ಒಂದು ಪ್ರಯತ್ನ ಮತ್ತು ಅಂತಿಮವಾಗಿ ಬ್ರಹ್ಮಚರ್ಯ ಎಂಬ ಪದದ ನಿಜವಾದ ಅರ್ಥವನ್ನು ಅರಿಯುವ ದಾರಿ. ಬ್ರಹ್ಮಚಾರಿ ಅಂತ ಪದ ಕೇಳಿದ ತಕ್ಷಣ ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಸರಳ ಅರ್ಥ ಸಿಕ್ಬಿಡುತ್ತೆ, ಅದು ಮದುವೆಯಾಗದವನು ಅಂತ. ಆದರೆ ಇದು ಕೇವಲ ಮೇಲ್ನೋಟಕ್ಕೆ ಮಾತ್ರ ನಿಜ. ಸಂಸ್ಕೃತದಲ್ಲಿ ಬ್ರಹ್ಮ ಎಂದರೆ ಪರಮ ಸತ್ಯ, ಪರಮಾತ್ಮ. ಚಾರ ಎಂದರೆ ನಡೆಯುವುದು ಅಥವಾ ಜೀವನ ಮಾರ್ಗ. ಬ್ರಹ್ಮಚಾರಿ ಅಂದ್ರೆ ತನ್ನ ಮನಸ್ಸು, ಮಾತು, ಕರ್ಮ ಇವೆಲ್ಲವನ್ನ ಪರಮಸತ್ಯದ ದಾರಿಗೆ ಮೀಸಲು ಮಾಡಿಕೊಂಡವನು. ಹನುಮಂತನ ಹೃದಯ, ಬುದ್ಧಿ, ಆತ್ಮ ಒಂದೇ ಗುರಿಗೆ ಕೇಂದ್ರೀಕೃತವಾಗಿತ್ತು ಅನ್ನೋದೇ ನಿಜವಾದ ಅರ್ಥ. ಇಲ್ಲಿ ಬ್ರಹ್ಮಚರ್ಯ ಅಂದ್ರೆ ಕೇವಲ ದೈಹಿಕ ನಿರಾಕರಣೆ ಅಲ್ಲ, ಅದು ಮನಸ್ಸಿನ ಏಕಾಗ್ರತೆ. ಹನುಮಂತನ ಜೀವನದಲ್ಲಿ ಈ ಏಕಾಗ್ರತೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅವನ ಕಣ್ಣುಗಳ ದೃಷ್ಟಿ, ಅವನ ಹೃದಯದ ಧ್ವನಿ ಎಲ್ಲವೂ ಒಂದೇ ಹೆಸರನ್ನ ಉಚ್ಚರಿಸ್ತಿತ್ತು, ಅದೇ ಶ್ರೀರಾಮ. ಅವನ ಜೀವನದ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಹೆಜ್ಜೆ ರಾಮನ ಸೇವೆಗೆ ಸಮರ್ಪಣೆ ಮಾಡಿಕೊಂಡಿದ್ದವನು ಹನುಮಂತ. ಹೀಗಾಗಿ ಹನುಮಂತ ಮದುವೆಯಾಗಿರಲಿ ಇಲ್ಲದಿರಲಿ, ಅವನ ಹೃದಯದ ಸ್ಥಿತಿ ಯಾವಾಗಲೂ ಬ್ರಹ್ಮಚರ್ಯದಲ್ಲೇ ಇತ್ತು. ಅವನಿಗೆ ಲೋಕದ ಇಂದ್ರಿಯ ಸುಖಕ್ಕಿಂತ ಭಕ್ತಿಯ ಸುಖವೇ ಶ್ರೇಷ್ಠವಾಗಿತ್ತು. ಆ ಕಾರಣದಿಂದ ಹನುಮಂತನು ಭಕ್ತರ ದೃಷ್ಟಿಯಲ್ಲಿ ನಿತ್ಯ ಬ್ರಹ್ಮಚಾರಿನೇ. ಕೇವಲ ಪುರಾಣಗಳಲ್ಲಿ ಅಷ್ಟೇ ಅಲ್ಲ, ಜನಪದ ಕಥೆಗಳಲ್ಲೂ ಹನುಮಂತನ ಬಗ್ಗೆ ಬೇರೆ ಬೇರೆ ಚಿತ್ರಣಗಳು ಸಿಗುತ್ತೆ. ಕೆಲವು ಕಥೆಗಳು ಅವನಿಗೆ ಪತ್ನಿ ಇದ್ದಳು ಎನ್ನುತ್ತವೆ, ಕೆಲವೆಡೆ ಅವನಿಗೆ ಮಗನೂ ಇದ್ದಾನೆಂದು ಹೇಳುತ್ತದೆ. ಈ ಕಥೆಗಳು ಎಲ್ಲಿ, ಹೇಗೆ, ಯಾವಾಗ ಹುಟ್ಟಿದ್ವು, ಅವುಗಳ ಹಿಂದಿರುವ ಅರ್ಥವೇನು, ಅದನ್ನು ತಿಳಿಯೋದಕ್ಕೆ ವಾಲ್ಮೀಕಿ ರಾಮಾಯಣವನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಹನುಮಂತನ ಜೀವನದ ಬಗ್ಗೆ ನಾವು ಹುಡುಕುವಾಗ ಮೊದಲ ಹೆಜ್ಜೆ ವಾಲ್ಮೀಕಿ ರಾಮಾಯಣ. ಇದು ಕೇವಲ ಒಂದು ಕಾವ್ಯ ಅಲ್ಲ, ಇದು ಸಾವಿರಾರು ವರ್ಷಗಳಿಂದಲೂ ನಮ್ಮ ಸಂಸ್ಕೃತಿಗೆ ದಾರಿ ತೋರಿಸುತ್ತಿರುವ ಧರ್ಮಗ್ರಂಥ. ವಾಲ್ಮೀಕಿ ಅವರು ಸತ್ಯವನ್ನು ಹೇಗೆ ಹೇಳಬೇಕು, ಕಥೆಯನ್ನು ಹೇಗೆ ಕಟ್ಟಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಬಲ್ಲಂತಹ ಮಹಾಕವಿ. ರಾಮಾಯಣದಲ್ಲಿ ಹನುಮಂತ ಮೊದಲ ಬಾರಿಗೆ ಸುಗ್ರೀವನ ದೂತನಾಗಿ ಶ್ರೀರಾಮನ ಎದುರು ಬರ್ತಾನೆ. ಅವತ್ತಿನಿಂದ ಹನುಮಂತ ರಾಮನ ಪರಮ ಭಕ್ತ, ಬಲಿಷ್ಠ ಯೋಧ, ಚತುರ ದೂತನಾಗಿ ಕಾಣಿಸಿಕೊಳ್ತಾನೆ. ಅವನ ಬಾಲ್ಯ, ಅವನ ವಿದ್ಯಾಭ್ಯಾಸ, ಅವನ ಬಲ ಎಲ್ಲವನ್ನೂ ವಾಲ್ಮೀಕಿ ವಿವರಿಸ್ತಾರೆ. ಆದರೆ ಒಂದು ವಿಷಯದಲ್ಲಿ ಅವರು ಸಂಪೂರ್ಣ ಮೌನವಾಗಿದ್ರು, ಅದು ಹನುಮಂತನ ವಿವಾಹ. ವಾಲ್ಮೀಕಿಯ ಈ ಮೌನಕ್ಕೆ ಕಾರಣವೇನು? ಅವರು ಮರೆಮಾಚಿದ್ದಾರ ಅಥವಾ ಆ ವಿಷಯವೇ ಅವರ ದೃಷ್ಟಿಯಲ್ಲಿ ಇರಲಿಲ್ವಾ? ವಾಲ್ಮೀಕಿ ರಾಮಾಯಣದ ಗುರಿ ರಾಮನ ಕಥೆಯನ್ನ ಹೇಳುವುದು ಮತ್ತು ಆ ಕಥೆಯಲ್ಲಿ ಹನುಮಂತನ ಪಾತ್ರವನ್ನು ಧರ್ಮಸೇವಕನಾಗಿ ಚಿತ್ರಿಸುವುದು. ಅವರ ಬರವಣಿಗೆಯಲ್ಲಿ ಹನುಮಂತನ ಶೌರ್ಯ, ಭಕ್ತಿ, ಬುದ್ಧಿ ಇವುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಆದ್ರೆ ಅವನ ವೈಯಕ್ತಿಕ ಜೀವನ, ದಾಂಪತ್ಯ, ಕುಟುಂಬ ಇವು ಕಥೆಯ ಹಾದಿಯಲ್ಲಿ ಇರಲೇ ಇಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇತಿಹಾಸ ಅಥವಾ ಪುರಾಣಗಳಲ್ಲಿ ಉಲ್ಲೇಖ ಇಲ್ಲ ಅಂದ್ರೆ ಅದು ಅಸ್ತಿತ್ವವಿಲ್ಲ ಎಂಬುದಕ್ಕೆ ಸಮಾನವಲ್ಲ. ಕಥೆಗಾರನು ಏನನ್ನು ಹೇಳಬಾರದು ಎಂದು ನಿರ್ಧರಿಸಿದ್ದಾನೆ ಅಷ್ಟೆ. ಹೀಗಾಗಿ ವಾಲ್ಮೀಕಿ ರಾಮಾಯಣದಿಂದ ನಾವು ಪಡೆಯುವ ಉತ್ತರ ಹನುಮಂತನ ವಿವಾಹದ ಬಗ್ಗೆ ಕೇವಲ ಮೌನ.
ಈ ಮೌನವೇ ಶತಮಾನಗಳಿಂದಲೂ ಹನುಮನು ನಿತ್ಯ ಬ್ರಹ್ಮಚಾರಿ ಎಂಬ ನಂಬಿಕೆಗೆ ಬಲವಾದ ಆಧಾರವಾಗಿದೆ. ಆದರೆ ವಾಲ್ಮೀಕಿಯ ಈ ಮೌನದ ನಡುವೆಯೇ ಭಾರತದೆಲ್ಲೆಡೆ ಜನಪದ ಪ್ರಾದೇಶಿಕ ಪುರಾಣಗಳಲ್ಲಿ ಬೇರೆ ಕಥೆಗಳು ಬೆಳೆಯುತ್ತವೆ. ಕೆಲವೆಡೆ ಅವನ ಪತ್ನಿಯ ಹೆಸರನ್ನು ಹೇಳಲಾಗುತ್ತೆ, ಕೆಲವೆಡೆ ಅವನ ಮಗನ ಹೆಸರು ಕೇಳಿಬರುತ್ತೆ. ಹೀಗಾಗಿ ಆ ಕಥೆಗಳು ಎಲ್ಲಿ ಹುಟ್ಟಿದವು, ಆ ಕಥೆಗಳೆಲ್ಲಾನು ನಂಬಬಹುದಾ ಅಂತ ಕೇಳೋದಾದ್ರೆ, ಇದನ್ನ ತಿಳಿಯಲು ನಾವು ಪ್ರಾದೇಶಿಕ ಪುರಾಣಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಕಡೆಗಳಲ್ಲಿ ಹನುಮಂತನ ಬಗ್ಗೆ ಕೆಲವು ಸ್ಥಳೀಯ ಕಥೆಗಳು ಬಹಳ ಜನಪ್ರಿಯವಾಗಿವೆ. ಅವುಗಳಲ್ಲಿ ಅತ್ಯಂತ ಹೆಚ್ಚು ಕೇಳಿಬರುವ ಕತೆ ಹನುಮಂತ ಹಾಗೂ ಸುವರ್ಚಳಲ ಮದುವೆ. ಹನುಮಂತ ಜ್ಞಾನವನ್ನು ಪಡೆಯಲು ಸೂರ್ಯದೇವನ ಹತ್ತಿರ ಶಿಷ್ಯನಾಗಿ ಸೇರ್ತಾನೆ. ಆ ಸಂದರ್ಭದಲ್ಲಿ ಸೂರ್ಯದೇವ ಹನುಮಂತನಿಗೆ ಒಂದು ನಿಯಮವನ್ನ ವಿವರಿಸ್ತಾನೆ. ವಿದ್ಯಾಭ್ಯಾಸ ಪೂರ್ತಿ ಮಾಡಲು ಶಿಷ್ಯನು ಗೃಹಸ್ಥಾಶ್ರಮವನ್ನ ಪ್ರವೇಶಿಸಬೇಕು. ಅದರ ಅರ್ಥ ವಿವಾಹ. ಇದು ವಿದ್ಯಾ ಪರಂಪರೆಯ ಭಾಗ. ಆದರೆ ನಿನಗೆ ಬ್ರಹ್ಮಚರ್ಯದ ಪ್ರತಿಜ್ಞೆ ಇದೆ ಎಂದು ನನಗೆ ಗೊತ್ತಿದೆ. ಹೀಗಾಗಿ ನಿನ್ನ ಧರ್ಮಕ್ಕೆ ಧಕ್ಕೆ ಬಾರದಂತೆ ಒಂದು ಮಾರ್ಗ ಹುಡುಕೋಣ ಅಂತ ಸೂರ್ಯದೇವ ಹನುಮಂತನಿಗೆ ಹೇಳ್ತಾನೆ. ಇಲ್ಲಿ ಪ್ರವೇಶಿಸೋದೆ ಸುವರ್ಚಲ. ಸುವರ್ಚಲ ಸೂರ್ಯದೇವರ ಪುತ್ರಿ. ಅವಳು ತಪಸ್ವಿನಿ, ಧರ್ಮನಿಷ್ಠೆ, ಜ್ಞಾನದಲ್ಲಿ ತೇಜಸ್ವಿನಿ. ಸೂರ್ಯದೇವ ಹೇಳ್ತಾರೆ, ನೀನು ನನ್ನ ಮಗಳನ್ನ ವಿವಾಹ ಆಗು. ಆದರೆ ಈ ವಿವಾಹ ದೈಹಿಕ ಸಂಬಂಧಕ್ಕಾಗಿ ಅಲ್ಲ, ಇದು ಧರ್ಮ ವಿಧಿ ಪೂರ್ತಿಗೊಳಿಸಲು ಮಾತ್ರ. ನಿನ್ನ ಬ್ರಹ್ಮಚರ್ಯಕ್ಕೆ ಯಾವುದೇ ತೊಂದರೆ ಆಗದಂತೆ ಇಬ್ಬರು ತಪಸ್ಸಿನ ಮಾರ್ಗದಲ್ಲಿ ಇರುತ್ತೀರಾ ಅಂತ ಸೂರ್ಯದೇವ ಹೇಳ್ತಾರೆ. ಈ ಮಾತಿಗೆ ಹನುಮಂತನು ಸಹ ಒಪ್ಪಿ ವಿಧಿವಿಧಾನಗಳಿಂದ ದೇವತೆಗಳ ಸಮ್ಮುಖದಲ್ಲಿ ಹನುಮಂತ ಮತ್ತು ಸುವರ್ಚಲ ವಿವಾಹವಾಗ್ತಾರೆ. ಈ ವಿವಾಹವು ಲೋಕಕ್ಕೆ ಒಂದು ದೊಡ್ಡ ಪಾಠವಾಗಿದೆ. ವಿವಾಹ ಅಂದ್ರೆ ಕೇವಲ ದೇಹ ಸಂಬಂಧವಲ್ಲ, ಅದು ಧರ್ಮಪಾಲನೆಯ ಮಾರ್ಗವೂ ಆಗಬಹುದು ಎಂಬ ಸಂದೇಶ. ವಿವಾಹದ ನಂತರ ಹನುಮಂತನು ಸೂರ್ಯದೇವರಿಂದ ಎಲ್ಲ ವಿದ್ಯೆಗಳನ್ನು, ವೇದ, ಉಪನಿಷತ್, ಧರ್ಮಶಾಸ್ತ್ರ, ಯುದ್ಧಕಲೆ, ಯೋಗ, ಭಕ್ತಿ ಎಲ್ಲ ಜ್ಞಾನವನ್ನು ಸಂಪಾದಿಸ್ತಾನೆ. ಸುವರ್ಚಲ ತನ್ನ ಧರ್ಮ ಪಾಲಿಸುತ್ತಾ, ಹನುಮಂತನ ಬ್ರಹ್ಮಚರ್ಯವನ್ನು ಗೌರವಿಸುತ್ತಾ ತನ್ನ ಜೀವನವನ್ನು ತಪಸ್ಸಿನಲ್ಲೇ ಕಳೀತಾಳೆ. ಆದರೆ ಇಲ್ಲಿ ಬರುವ ಪ್ರಶ್ನೆ, ಈ ಕಥೆಗಳು ಪುರಾಣಗಳಲ್ಲಿ ಇಲ್ಲದಿದ್ದರೂ ಜನಪದದಲ್ಲಿ ಹೇಗೆ ಬಲವಾಗಿ ಬೇರೂರಿದೆ? ಇದಕ್ಕೆ ಕಾರಣ ನಮ್ಮ ಸಂಸ್ಕೃತಿ ಕಥೆಗಳನ್ನು ಸ್ಥಳೀಯ ಬದುಕಿಗೆ ಹೊಂದಿಸಿಕೊಳ್ಳುವುದು. ಹನುಮಂತನಂತೆ ಶಕ್ತಿಶಾಲಿ ವ್ಯಕ್ತಿಯ ಜೀವನಕ್ಕೂ ಮದುವೆ ಒಂದು ಅಧ್ಯಾಯ ಸೇರಿಸುವುದು ಜನರಿಗೆ ಅವನನ್ನು ಇನ್ನೂ ಹತ್ತಿರವಾಗಿ ಅನುಭವಿಸಿದಂತಾಗುತ್ತೆ. ಹಾಗೆಯೇ ಇನ್ನೊಂದು ಅತ್ಯಂತ ಕುತೂಹಲಕರವಾದ ಕತೆ ಇದೆ. ಅದು ಹನುಮಂತನ ಮಗ ಮಕರಧ್ವಜ. ಈ ಕತೆ ಹನುಮಂತನು ಬ್ರಹ್ಮಚಾರಿಯಲ್ಲ ಎನ್ನುವ ಅನುಮಾನಕ್ಕೆ ದೊಡ್ಡ ಆಧಾರವಾಗಿದೆ. ಕತೆಗಳ ಪ್ರಕಾರ ರಾವಣನ ಜೊತೆ ಯುದ್ಧದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳದಲ್ಲಿ ಬಂಧಿಸಿದ್ದ ಅಹಿರಾವಣ. ಅಹಿರಾವಣ ಮಾಯೆಗಳನ್ನು ಮಂತ್ರಗಳನ್ನು ಸಿದ್ಧಿಸಿಕೊಂಡವನು. ಪಾತಾಳ ಲೋಕದ ಅಧಿಪತಿ ಈ ಅಹಿರಾವಣ. ರಾಮ ಲಕ್ಷ್ಮಣರನ್ನ ಕಾಪಾಡಲು ಹನುಮಂತ ಪಾತಾಳಕ್ಕೆ ಹೊರಟಾಗ ಅಲ್ಲಿ ಅವನು ಒಬ್ಬ ಅಸಾಧಾರಣ ಯೋಧನನ್ನ ಎದುರಿಸ್ತಾನೆ. ಅವನೇ ಮಕರಧ್ವಜ. ಆ ಯುವಕ ಹನುಮಂತನನ್ನು ತಡೆಯುತ್ತಾನೆ. ಅವನನ್ನು ಕಂಡು ಹನುಮಂತನಿಗೂ ಕುತೂಹಲ ಉಂಟಾಗುತ್ತೆ. ಕೌತುಕದಿಂದ ಹನುಮಂತನನ್ನ ಕೇಳ್ತಾನೆ, ನೀನು ಯಾರು? ನನ್ನ ದಾರಿಗೆ ಏಕೆ ಅಡ್ಡಿ ಮಾಡುತ್ತಿದ್ದೀಯಾ ಅಂತ ಹನುಮಂತ ಕೇಳಿದಾಗ ಮಕರಧ್ವಜ, ನಾನು ಮಕರಧ್ವಜ, ಹನುಮಂತನ ಮಗ ಅಂತ ಉತ್ತರ ಕೊಡ್ತಾನೆ. ಈ ಉತ್ತರವನ್ನ ಕೇಳಿ ಹನುಮಂತ ಬೆಚ್ಚಿ ಬೀಳ್ತಾನೆ. ಅವನು ಅಚ್ಚರಿ ಮತ್ತು ಸಂಶಯದಿಂದ ಕೇಳ್ತಾನೆ, ಅದು ಹೇಗೆ ಸಾಧ್ಯ? ನಾನೇ ಹನುಮಂತ, ನಾನು ನಿತ್ಯ ಬ್ರಹ್ಮಚಾರಿ ಅಂತ ಹೇಳ್ತಾನೆ. ಈ ಮಕರಧ್ವಜನ ಕಥೆಯ ಪ್ರಕಾರ ಲಂಕಾ ದಹನದ ಸಮಯದಲ್ಲಿ ಸಮುದ್ರ ದಾಟಿ ಬರುವಾಗ ಹನುಮಂತನು ವಿಶ್ರಾಂತಿಗಾಗಿ ನೀರಿಗೆ ಇಳಿದಿದ್ದ. ಅವನ ದೇಹದಿಂದ ಹೊರಬಂದ ಶಕ್ತಿ ದ್ರವವನ್ನ ಒಂದು ಮಕರ ಅಂದ್ರೆ ಮೀನು ನುಂಗುತ್ತೆ. ಆ ಮೀನು ಪಾತಾಳದ ರಾಜ ಮಕರರಾಯನ ಕೈಗೆ ಸಿಕ್ಕಿ ಅದರ ಹೊಟ್ಟೆಯಲ್ಲಿ ಮಕರಧ್ವಜ ಹುಟ್ಟುತ್ತಾನೆ. ಅವನನ್ನ ಪಾತಾಳ ಲೋಕದಲ್ಲಿ ಬೆಳೆಸಿ ಯೋಧನಾಗಿ ತಯಾರಿಸಲಾಗುತ್ತೆ. ಈ ಕತೆ ವಿಚಿತ್ರವಾದರೂ ಹಲವಾರು ಪ್ರಾದೇಶಿಕ ರಾಮಾಯಣಗಳಲ್ಲಿ, ವಿಶೇಷವಾಗಿ ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಜನಪದಗಳಲ್ಲಿ ಕೇಳಿಬರುತ್ತೆ.
ಆದರೆ ಇಲ್ಲಿ ಮುಖ್ಯ ಅರ್ಥ ಏನೆಂದ್ರೆ ಮಕರಧ್ವಜನ ಜನನ ಹನುಮಂತನು ದೈಹಿಕವಾಗಿ ವಿವಾಹ ಜೀವನ ನಡೆಸಿದ್ದಾನೆಂಬುದನ್ನು ಸಾಬೀತು ಮಾಡುವುದಿಲ್ಲ. ಇದು ಪೌರಾಣಿಕ ರೂಪಕದ ಶಕ್ತಿಯ ಅಮರತೆಯನ್ನು ಸೂಚಿಸುವ ಕತೆ. ಹನುಮಂತನ ಶಕ್ತಿ ಸಮುದ್ರದ ಆಳದಲ್ಲೂ ಜೀವವನ್ನು ಸೃಷ್ಟಿಸುವಷ್ಟು ಅಜರಾಮರ ಎಂಬುದನ್ನು ತೋರ್ಪಡಿಸಲು ಈ ಪಾತ್ರಗಳನ್ನು ಬಳಸಲಾಗಿದೆ. ಇಷ್ಟಾದರೂ ಮಕರಧ್ವಜನ ಕತೆ ಹನುಮಂತನು ಬ್ರಹ್ಮಚಾರಿಯಲ್ಲ ಎಂದು ಹೇಳುವವರಿಗೆ ದೊಡ್ಡ ಅಸ್ತ್ರವಾಗಿದೆ. ಇದಕ್ಕೆ ವಿರುದ್ಧವಾಗಿ ಭಕ್ತರು ಹೇಳೋದು ಬ್ರಹ್ಮಚಾರಿ ಅಂದ್ರೆ ಕೇವಲ ದೇಹದ ನಿಯಮವಲ್ಲ, ಅದು ಮನಸ್ಸಿನ ಏಕಾಗ್ರತೆ. ಹನುಮಂತನ ಮನಸ್ಸು ಯಾವಾಗಲೂ ರಾಮನಲ್ಲಿ ಇತ್ತು ಎನ್ನುವುದು ಭಕ್ತರ ವಾದ. ಬ್ರಹ್ಮಚರ್ಯ ಎಂಬ ಪದವನ್ನು ನಾವು ಬಹಳಷ್ಟು ಬಾರಿ ಕೇವಲ ಮದುವೆಯಾಗದಿರುವುದು ಅಥವಾ ದೈಹಿಕ ಸಂಪರ್ಕವಿಲ್ಲದಿರುವುದು ಎಂದು ಮಾತ್ರ ಅರ್ಥೈಸುತ್ತೇವೆ. ಆದರೆ ಸಂಸ್ಕೃತ ತತ್ವಶಾಸ್ತ್ರದಲ್ಲಿ ಬ್ರಹ್ಮಚರ್ಯ ಎಂದರೆ ಬ್ರಹ್ಮದಲ್ಲಿ ಚಲಿಸುವುದು, ಅಂದರೆ ತನ್ನ ಮನಸ್ಸು, ಮಾತು, ಕರ್ಮ ಇವೆಲ್ಲವನ್ನು ಪರಮಸತ್ಯದ ದಾರಿಗೆ ಕೇಂದ್ರೀಕರಿಸುವುದು. ಈ ದೃಷ್ಟಿಯಿಂದ ನೋಡಿದರೆ ಹನುಮಂತ 100% ಬ್ರಹ್ಮಚಾರಿ. ಅವನ ಜೀವನದ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಕ್ರಿಯೆ ರಾಮನ ಸೇವೆಗೆ ಅರ್ಪಿತವಾಗಿತ್ತು. ಅವನಿಗೆ ಲೋಕ ಸಂಗ್ರಹಕ್ಕಿಂತ ಭಕ್ತಿಯೇ ಪರಮ ಗುರಿ. ಮದುವೆಯ ಕಥೆಗಳು ಇರಲಿ, ಮಕರಧ್ವಜನ ಕಥೆಯೇ ಇರಲಿ, ಅವು ಅವನ ಜೀವನದ ಕೇಂದ್ರ ಬಿಂದುವನ್ನು ಬದಲಾಯಿಸಲಾರವು. ಹನುಮಂತನು ಯಾವುದೇ ಸಂಬಂಧಕ್ಕೂ ಬಂದಿಯಾಗಿರಲಿಲ್ಲ. ಆತನ ಮನಸ್ಸು, ಹೃದಯ, ಆತ್ಮ ಒಂದೇ ಶಬ್ದದಲ್ಲಿ ವಾಸಿಸುತ್ತಿತ್ತು, ಅದು ಶ್ರೀರಾಮ. ಆದ್ದರಿಂದ ಹನುಮಂತನು ಭಕ್ತರ ಹೃದಯದಲ್ಲಿ ವಿವಾಹಿತನಾಗಿದ್ದರೂ, ಪತ್ನಿ ಇದ್ದರೂ ಇಲ್ಲದಿದ್ದರೂ, ಮಗ ಇದ್ದರೂ ಇಲ್ಲದಿದ್ದರೂ ಅವನು ಎಂದೆಂದಿಗೂ ನಿತ್ಯ ಬ್ರಹ್ಮಚಾರಿನೇ. ಅವನ ಬ್ರಹ್ಮಚರ್ಯ ದೇಹದ ನಿಯಮವಲ್ಲ, ಮನಸ್ಸಿನ ದಾರಿ. ಅದು ಒಂದು ಪ್ರತಿಜ್ಞೆ, ಒಂದು ನಿರಂತರ ಧ್ಯಾನ, ಪೂರ್ಣವಾಗಿ ಶಾಶ್ವತವಾಗಿ ಪರಮಸತ್ಯಕ್ಕೆ ಅರ್ಪಿತವಾಗುವ ಬದುಕು. ಹನುಮಂತನ ಬಗ್ಗೆ ನಾವು ಕೇಳಿದ ಕಥೆಗಳು ವಾಲ್ಮೀಕಿಯ ಮೌನದಿಂದ, ಪ್ರಾದೇಶಿಕ ಪುರಾಣಗಳ ಸುವರ್ಚಲ, ಮಕರಧ್ವಜನ ರೂಪಕ, ಈ ಪ್ರತಿ ಕಥೆಯು ತನ್ನದೇ ಬೆಳಕು ಹೊತ್ತಿದೆ. ಆ ಬೆಳಕಿನಲ್ಲಿ ಹನುಮಂತನು ಕೆಲವೊಮ್ಮೆ ನಿತ್ಯ ಬ್ರಹ್ಮಚಾರಿ, ಕೆಲವೊಮ್ಮೆ ಪತ್ನಿಯುಳ್ಳವನು, ಕೆಲವೊಮ್ಮೆ ತಂದೆ. ಆದರೆ ಈ ಎಲ್ಲ ರೂಪಗಳಲ್ಲಿ ಒಂದೇ ಸಾಮಾನ್ಯವಾದ ಜೀವನದ ಕೇಂದ್ರ, ಅದುವೇ ರಾಮಭಕ್ತಿ. ಅವನಿಗೆ ಪ್ರೀತಿ ಎಂದರೆ ರಾಮ, ಅವನಿಗೆ ಕುಟುಂಬ ಎಂದರೆ ರಾಮನ ಸೇವೆ, ಅವನಿಗೆ ಜೀವನ ಎಂದರೆ ಅದು ಧರ್ಮ ರಕ್ಷಣೆ. ಹನುಮಂತನು ಕೇವಲ ಶಕ್ತಿಯ ಸಂಕೇತವಲ್ಲ, ಅವನು ಭಕ್ತಿ, ಶರಣಾಗತಿ, ಧೈರ್ಯ ಇವತ್ತಿಗೂ ಜೀವಂತವಾಗಿರುವ ಚಿಹ್ನೆ. ಹೀಗಾಗಿ ಹನುಮಂತನ ಬ್ರಹ್ಮಚರ್ಯ ವಾದವಿವಾದದ ವಿಷಯವಲ್ಲ, ಅದು ಭಕ್ತನ ಹೃದಯದಲ್ಲಿ ಶಾಶ್ವತವಾಗಿ ಹಚ್ಚುತ್ತಿರುವ ಸತ್ಯ. ನಂಬಿಕೆಯಿಂದ, ಕಥೆಯಿಂದ, ತತ್ವದಿಂದ ಅವನು ಆಂಜನೇಯ, ಅವನು ಮಾರುತಿ, ಅವನು ರಾಮದೂತ ಮತ್ತು ಅವನು ಸದಾ ನಿತ್ಯ ಬ್ರಹ್ಮಚಾರಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಲರ್ನ್ ವಿತ್ ಮನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.